ಈ ಗ್ರಾಮದ ಮತ್ತೊಬ್ಬ ಸೈನಿಕರು ಸಹೋದರರಾಗಿರ್ತಕ್ಕಂಥ ಜೀರ್ಣೋದ್ಧಾರ ಹಾಗೂ ಪುನಃಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತ್ತೆ ನನ್ನೂರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡುವಂತೆ ಆಶೀರ್ವದಿಸಲಿ ಅಂತ ನಾನು ಭಗವಂತ ಮುನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿಗೆ ದುಡಿದಂತಹ ಎಲ್ಲ ಭಕ್ತಾದಿಗಳಿಗೆ, ವಿಶೇಷವಾಗಿ ಮುನಿಯಪ್ಪಣ್ಣ ಮತ್ತೆ ಅವರ ಕುಟುಂಬದವರಿಗೆ, ರಂಗನಾಥ್ ಗೌಡರು ಮತ್ತೆ ಅವರ ಕುಟುಂಬದವರಿಗೆ, ಮುನೇಶ್ವರ ಸ್ವಾಮಿಯ ಬಂಧು ಬಳಗ, ಈ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಯಾರು ತನು ಮಮ ಧನವನ್ನ ಸಮರ್ಪಿಸಿ ಸೇವೆಯನ್ನು ಮಾಡಿದ್ರು ನಿಮ್ಮೆಲ್ಲರ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ಅರಸಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಈ ಗಂಗರಾಜಣ್ಣ, ನಮ್ಮ ರಂಗನಾಥ್ ಗೌಡರು, ಮುನಿಯಪ್ಪನವರು ಮತ್ತೆ ಈ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಭಗವಂತ ಇಂಥ ದೇವಾಲಯಗಳ ನಿರ್ಮಾಣ ಕಾರ್ಯ ಇರಬಹುದು, ಊರಿನ ಅಭಿವೃದ್ಧಿ ಕಾರ್ಯ ಇರಬಹುದು, ಸಮಾಜದಲ್ಲಿ ಒಳ್ಳೆಯದನ್ನ ಮಾಡತಕ್ಕಂಥ ಶಕ್ತಿಯನ್ನ ಕೊಡ್ಲಿ, ಒಳ್ಳೆಯ ಆರೋಗ್ಯವನ್ನ ಕೊಡ್ಲಿ ಅಂತ ಹಾರೈಸಿ ನಾನು ಈ ಕಾರ್ಯಕ್ರಮಕ್ಕೆ ಕರೆದು ಭಗವಂತನ ದರ್ಶನವನ್ನ ಮಾಡಿ ನನಗೂ ಗೌರವವನ್ನ ಸಮರ್ಪಿಸೋದಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಸಮರ್ಪಿಸಿ. ಮುನೇಶ್ವರ ದೇವಸ್ಥಾನ ಅಂತ ಸುಮಾರು ಒಂದು 50-60 ವರ್ಷದಿಂದನೂ ಈ ದೇವಸ್ಥಾನ ಚಿಕ್ಕದಾಗಿತ್ತು, ಶಿಥಿಲವಾಗಿತ್ತು. ಹಿಂದೆ ಇದಕ್ಕೆ ದಾಳ್ಪೂಜೆಯ ಅಂತ ಪೂಜಾರಿದ್ರು. ಇದನ್ನೇ ಈ ದೇವಸ್ಥಾನಕ್ಕೋಸ್ಕರ ಸುಮಾರು ಕಷ್ಟ ಬಿದ್ದು ದುಡ್ಕೊಂಡು ಬಂದಿದ್ದವರಲ್ಲಿ ನಮ್ಮ ಮಾವ ಒಬ್ಬರು ಕಂಬಯ್ಯ ಅಂತ, ನರಸಪ್ಪ ಮತ್ತು ಸಂಗಡಿಗರು, ಮತ್ತು ಅದಾದಮೇಲೆ ದೊಡ್ಡಸಿದ್ದಯ್ಯ, ಚಿಕ್ಕಸಿದ್ದಯ್ಯ ಅಂತ ಮೊದಲವರು ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಇದು ಮಾಡ್ತಿದ್ರು. ಪಾಪ ಅವ್ರ ಕಾಲದಲ್ಲಿ ಅದನ್ನು ಕಟ್ಟೋಕ್ಕಾಗಿರಲಿಲ್ಲ. ಈಗ ನಮ್ಮ ತಂದೆ ತಾಯಿ ಬೈಲಮ್ಮ ಮತ್ತು ಅಂಚೆ ಕರಿಯಪ್ಪನವರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನಕ್ಕೆ ನಮ್ಮ ಚಿಕ್ಕ ಮಾವ ಕಂಬೇಗೌಡರು ಮತ್ತು ದೊಡ್ಡ ಮಾವ ನರಸಪ್ಪ ಅವರ ಹೆಸರಿಗೋಸ್ಕರ ಇವತ್ತು ಈ ದೇವಸ್ಥಾನಕ್ಕೆ ಸುಮಾರು ಒಂದು 75 ಲಕ್ಷ ರೂಪಾಯಿ ಖರ್ಚಾಗಿದೆ. ಯಾರ ಹತ್ರನೂ ನಾನು ಈಸ್ಕೊಂಡಾಗೆ ಈ ದೇವಸ್ಥಾನ ಒಬ್ಬನೇ ಕಟ್ಕೊಟ್ಟಿದ್ದೀನಿ. ಒಬ್ಬನೇ ಅಂದರೆ ಊರಲ್ಲೆಲ್ಲ ಸೇರಿ ನಾನು ಬಾಮೈದ ಕಲೆಕ್ಷನ್ ಮಾಡಿದ 100 ರೂಪಾಯಿ 50 ರೂಪಾಯಿ ಇಸ್ಕೊಂಡು ಒಂದು 50,000 ರೂಪಾಯಿ ಕಲೆಕ್ಷನ್ ಮಾಡಿದ್ದು. ಅದನ್ನು ಬಿಟ್ಟರೆ ನಮ್ಮ ಚಿಕ್ಕ ಬಾಮೈದ ಕಡೆಯವರು ಕಂಬೈನ ಮನೆಯವರು ಒಂದು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದರು. ಮಿಕ್ಕಿದೊಂದು 70 ಲಕ್ಷ ರೂಪಾಯಿ ದುಡ್ಡನ್ನು ನಾನು ಹಾಕಿ ಈ ದೇವಸ್ಥಾನವನ್ನು ನಮ್ಮ ತಂದೆ ತಾಯಿ ಬೈಲಮ್ಮ ಅಂಚೆ ಕರಿಯಪ್ಪನ ಜ್ಞಾಪಕಾರ್ಥವಾಗಿ, ಹಿರಿಯರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನ ಕಟ್ಕೊಟ್ಟಿದ್ದೀನಿ. ಇದರಿಂದ ನನಗೆ ತುಂಬ ಸಂತೋಷ ಆಗ್ತಿದೆ. ಇದರಲ್ಲಿ ಹಿನ್ನೆಲೆ ಇದೆ. ಇಲ್ಲಿ ಒಂದು ಬಂಡೆಯಲ್ಲಿ ಮುನೇಶ್ವರ ಸ್ವಾಮಿ ಉದ್ಭವ ಆಗಿತ್ತು. ಅದನ್ನು ಸುಮಾರು 50-60 ವರ್ಷದಿಂದ ಈ ಜಾಗವನ್ನು ನನ್ನ ತಂದೆನೇ ದಾಳ್ಪೂಜೆ ಅನ್ನೋರಿಗೆ ಕೊಡಿಸಿದ್ರು. ಈ ನಮ್ಮ ತಂದೆ ಜಾಗ ಕೊಡಿಸಿದ್ದನ್ನ ನಾನು ಈ ದೇವಸ್ಥಾನವನ್ನು ಅವ್ರಿಗೆ ಕಟ್ಕೊಟ್ಟಿದ್ದೀನಿ. ಇದು ಭಾಳ ಇದು ಕಲ್ಲಲ್ಲೇ ಬಂಡೆಯಲ್ಲೇ ದೇವರು ಉದ್ಭವ ಆಗಿತ್ತು. ಅದರಿಂದ ಅದನ್ನು ಈಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿ ಮಾಡಿಕೊಟ್ಟಿದ್ದೀವಿ. ಊರಿನ ಎಲ್ಲ ಜನ ಸಹಕಾರ ಇತ್ತು. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸರ್ ಅವರು ಬಂದಿದ್ದರು. ಮತ್ತು ಊರಿನ ಪ್ರತಿಯೊಬ್ಬರು ಕೂಡ ಊರಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ತುಂಬ ಧನ್ಯವಾದವನ್ನು ಹೇಳಿ. ಈ ಬೇಗೂರಿನಲ್ಲಿ ಇರೋ ದೇವಸ್ಥಾನವನ್ನೆಲ್ಲ ನಾನೊಬ್ಬನೇ ಏನು ಕಟ್ಟಿಲ್ಲ, ಎಲ್ಲರ ಸಹಕಾರ, ಊರಿನ ಜನರ ಸಹಕಾರ. ನಾನು ದುಡ್ಡು ಹಾಕಿರ್ಬೋದು, ಆದರೂ ಊರಿನ ಜನರ ಸಹಕಾರ ತಗೊಂಡು ಕೊಟ್ಟಿದ್ದೀನಿ. ನಾನು ಇರೋವರೆಗೂ ನನ್ನ ತಂದೆ ತಾಯಿ ಜ್ಞಾಪಕಾರ್ಥವಾಗಿ ಇನ್ನು ಯಾವುದೇ ಧಾರ್ಮಿಕ ಕಾರ್ಯವನ್ನಾಗಲಿ, ಯಾವುದೇ ಊರಿನಲ್ಲಿ ಅಭಿವೃದ್ಧಿ ಕಾರ್ಯ ಆಗಲಿ, ಸಹಕಾರವನ್ನಾಗಲಿ ನಾನು ಇರೋವರೆಗೂ ತುಂಬ ಎಲ್ಲರಿಗೂ ನಾನು ಸಹಕಾರ ಮಾಡ್ತೀನಿ. ನಾವಿರ್ತೀವ, ದೇವರು ಎಲ್ಲ ಒಳ್ಳೇದು ಮಾಡೋದಕ್ಕೆ ಇವತ್ತು ನಾನಿವತ್ತು ಎಲ್ಲ ಕಷ್ಟ ಬಿದ್ದು ಮುಂದೆ ಬಂದಿದ್ದೀನಿ. ನಾನು ಮೊದಲು ಮೆರೋಡಲ್ಲಿ ಕೆಲಸ ಮಾಡ್ತಿದ್ದೆ, ಕೋಳಿ ಅಂಗಡಿ ಇಕ್ಕಿದೆ, ಕಬ್ಬು ಕಡಲೆಕಾಯಿ ಕೆಲಸ ಮಾಡಿದ್ದೀನಿ, ಇವತ್ತು ಜನಸೇವೆ ಮಾಡ್ತಿದ್ದೀನಿ. ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದೀನಿ ನಾನು ಅಂದರೆ, ಒಂದು ಕಾಲದಲ್ಲಿ ಊರಲ್ಲಿ ಚರಂಡಿ ಕ್ಲೀನ್ ಮಾಡ್ತಿದ್ದೆ ಆಳುಗಳು ನಿಕ್ಕೊಂಡು, ಆ ಮಟ್ಟಕ್ಕೆ ಇದ್ದವನು ನಾನು. ಇವತ್ತು ದೇವರು ಭಗವಂತನಿಂದ ಇವತ್ತು ಒಳ್ಳೆ ಮಟ್ಟಕ್ಕೆ ಬಂದಿದ್ದೀನಿ. ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ಭಗವಂತ ಇದ್ದಾನೆ, ನಮ್ಮೂರಿನ ಜನ. ಅವ್ರಿಗೆ ನಾನು ಇನ್ನೊಂದು ಜನ್ಮ ಹತ್ರ ನಮ್ಮೂರು ಜನಕ್ಕೆ ಈ ಭಗವಂತನಿಗೆ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.